ಯಾವಾಗ ನನ್ನ ಮನೆಗೆ ನೀ ಏನೂ ಉಪಯೋಗ ಬೀಳಂಗಿಲ್ಲ ಅಂತಂದ್ರೆ ನೀ ಯಾಕೆ ನಮ್ಮ ಮನೆಯೊಳಗಿರಬೇಕು, ಡೈವರ್ಸ್ ತಗೊಂತ ಡೈವರ್ಸ್ ಕೇಸ್ ಆಗ್ತದೆ. ಅದಕ್ಕಾಗಿ ಒಂದು ಪದ್ಧತಿ ಇದೆ. ನಾವು ಕಲಿತು ನೌಕರಿ ಮಾಡಿ ಸಂಬಳ ತಂದು ಮನೆಯೊಳಗೆ ಹಾಕೋದು ಇದು ಕರ್ತವ್ಯ ಅಲ್ಲ. ಇವತ್ತು ಡೈವೋರ್ಸ್ ಯಾಕಾಗ್ತದೆ ಡೈವರ್ಸು? ಮನೆಗೆ ಬಂದಂಥ ಸೊಸಿ ತನ್ನ ಕರ್ತವ್ಯವನ್ನು ಕರೆಕ್ಟಾಗಿ ಮಾಡಂಗಿಲ್ಲ, ಎಲ್ಲ ಹೊರಗೆ ತಿರುಗಾಡೋದು. ನಾನು ಮೊನ್ನೆ ಒಂದು ಡೈವರ್ಸ್ ಕೇಸ್ ನೋಡಿದೆ. ಅವಳ ಕರಾರುಗಳು ಏನು? ನಾನು 5 ಸ್ಟಾರ್ ಹೋಟೆಲಿದ್ದೆ ಊಟ ಮಾಡೋಕ್ಕೆ, ನನಗೆ ತಿಂಗಳ ಪಾಕೆಟ್ ಮನಿ ಬೇಕೇ ಬೇಕು, ನಿಮ್ಮ ಅತ್ತಿ ಮಾವನು ಹೊರಗೆ ಹಾಕಬೇಕು, ಇದೆಲ್ಲ ನಾನು ಆರಾಮಾಗಿ ಸ್ವಾರ್ಥ. ನೀನು ಸ್ವಾರ್ಥಕ್ಕಾಗಿ ನಿನ್ನ ಮದುವೆ ಆಗಿದ್ದೇನು? ನಿನ್ನ ಮದುವೆ ಯಾಕಾಗಿವಿ? ನನ್ನನ್ನು, ನಮ್ಮ ತಂದೆ ತಾಯಿಗಳನ್ನು, ನನ್ನ ಮನೆಯನ್ನು, ನನ್ನ ಮಕ್ಕಳನ್ನು ನೋಡ್ಕೊಳ್ಳೋ ಜವಾಬ್ದಾರಿಯನ್ನು ನಿನ್ನ ಮೇಲೆ ಹೊರಿಸಿ ನಾವು ಮದುವೆ ಆಗಿವಿ ಅಂತಂದಮೇಲೆ ನೀನು ಹೀಗೆಲ್ಲ ಮಾಡ್ಕೋತ ಕೂತಿ ಅಂತಂದರೆ ಮನೆ ಜವಾಬ್ದಾರಿ ಇಲ್ಲ, ಆಮೇಲೆ ವಿರಸ ಆಗ್ತದೆ. ಯಾವಾಗ ನನ್ನ ಮನೆಗೆ ನೀ ಏನೂ ಉಪಯೋಗ ಬೀಳಂಗಿಲ್ಲ ಅಂತಂದಮೇಲೆ ನೀ ಯಾಕೆ ನಮ್ಮ ಮನೆಯೊಳಗಿರಬೇಕು, ಡೈವರ್ಸ್ ತಗೊಂತ ಡೈವರ್ಸ್ ಕೇಸ್ ಆಗ್ತದೆ. ಅದಕ್ಕಾಗಿ ಒಂದು ಪದ್ಧತಿ ಇದೆ. ನಾವು ಕಲಿತು ನೌಕರಿ ಮಾಡಿ ಸಂಬಳ ತಂದು ಮನೆಯೊಳಗೆ ಹಾಕೋದು ಇದು ಕರ್ತವ್ಯ ಅಲ್ಲ. ಸಂಬಳ ಎಷ್ಟೇ ಬರಲಿ, ಮನುಷ್ಯಾಗ ಎಷ್ಟು ಬಂದರೂ ಸಾಲಂಗಿಲ್ಲ ಮತ್ತು ಬೇರೆ, ಆದರೆ ಎಷ್ಟೇ ಬರಲಿ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಮನೆಯನ್ನು ಚೆಂದಾಗಿ ನೋಡಿಕೊಂಡು ಇದ್ದರೆ ಅದಕ್ಕೆ ಗೃಹಿಣಿ ಗೃಹ ಮುಚ್ಚತೆ ಅಂತಂತ. ಗೃಹಿಣಿ ಗೃಹ ಮುಚ್ಚತೆ, ಗ್ರಹ ಅಂತ ಮನೆಗೆ ಯಾಕೆ ಕರೆದ್ರು ಅಂತಂದ್ರೆ ಗೃಹಿಣಿ ಗೃಹ ಮುಚ್ಚತೆ. ಮನೆಯಲ್ಲಿ ಹೆಣ್ಮಕ್ಳು ಶಿಸ್ತಾಗಿ ಮನೆ ನೋಡ್ಕೊಂಡು ಹೋಗ್ತಾರಂತ ಅನ್ನೋದಕ್ಕಾಗಿ ಗೃಹಿಣಿ ಗೃಹ ಮುಚ್ಚತೆ ಅಂತ. ಅದಕ್ಕೆ ಗೃಹಿಣಿ ಕರೆಕ್ಟಾಗಿ ಇಲ್ಲದೇ ಇದ್ದರೆ ಮುಚ್ಚತೆ ಅಂದರೆ ಕನ್ನಡ ಮುಚ್ಚತೆ, ಗೃಹ ಮುಚ್ಚತೆ, ಬಾಗಿಲ ಮುಚ್ಚ ಇಡಬೇಕಾಗ್ತದೆ. ಅದಕ್ಕಾಗಿ ನಾವು ಪದ್ಧತಿ ಪ್ರಕಾರ ಇರಬೇಕು, ರುಚಿಯಾದ ಪದಾರ್ಥಗಳನ್ನು ಮಾಡಬೇಕು. ದ್ರೌಪದಿ ದೇವಿ ಸತ್ಯಭಾಮಾಗಿ ಹೇಳ್ತಾಳೆ, ನಾನು ನನ್ನ ಗಂಡಂದರ ಪ್ರೀತಿಯನ್ನು ಸಂಪಾದನೆ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ ನಾನು ಸಕಾಲ ಕೂಟಕ್ಕೆ ಹಾಕ್ತೀನಿ. 12 ಕೂಟಕ್ಕೆ ಹಾಕ್ತೀನಿ ಅಂತ ಗಂಡು ಕಾಯ್ಕೋದು ಕೂಡಬೇಕು, 2 ಹೊಡೆದ್ರು ಬ್ಯಾಳಿ ಬಂದಿರಂಗಿಲ್ಲ. ಹಿಂಗೆ ಮಾಡಬಾರ್ದು. ಸಕಾಲಕ್ಕೆ ಅದು 15 ನಿಮಿಷ ಅರ್ಧ ತಾಸು ಹೆಚ್ಚು ಕಡಿಮೆ ಆದಿತ್ಯ ಹೊರತು ಗಂಡನಿಗೆ ಹಸಿವೆ ಆದಾಗ ಸಕಾಲಕ್ಕೆ ಊಟಕ್ಕೆ ಹಾಕ್ತೀನಿ. ಮತ್ತು ಪದಾರ್ಥಗಳನ್ನು ರುಚಿಯಾಗಿ ಮನಸ್ಸು ಕೊಟ್ಟು ಮಾಡ್ತೀನಿ. ನನಗೇನು ಬರೋಂಗಿಲ್ಲ ಅದು ಇನ್ನೊಬ್ಬರ ಕಡೆಯಿಂದ ಕೇಳ್ಕೊಂಡು ರುಚಿಯಾದ ಪದಾರ್ಥನ ಹಾಕ್ತೀನಿ. ನೋಡು, ಗಂಡನ ಪ್ರೀತಿಯನ್ನು ಸಂಪಾದನೆ ಮಾಡಲಿಕ್ಕೆ ದ್ರೌಪದಿ ಸತ್ಯಭಾಮಂದು ಹೇಳ್ತಕ್ಕಂಥ ಮಾತಿನೊಳಗೆ ಅನೇಕ ಮಾತುಗಳಿವೆ. ಅದರೊಳಗೆ ರುಚಿಯಾದ ಪದಾರ್ಥವನ್ನು ಗಂಡನಿಗೆ ಹಾಕುವುದರಿಂದ ನಾನು ಗಂಡನ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದೇನೆ ಅಂತ ದ್ರೌಪದಿ ದೇವಿ ಸತ್ಯಭಾಮಗೆ ಹೇಳಬೇಕಾದರೆ ಪದಾರ್ಥಗಳಲ್ಲಿ ರುಚಿತನ ಅಂತನ್ನೋದು ಬಹಳ ಮುಖ್ಯ. ಹೋಟೆಲ್ದಿಂದ ಪದಾರ್ಥವನ್ನು ಯಾಕೆ ತರ್ತಾರೆ? ಹೋಟೆಲಿಗೆ ಊಟಕ್ಕೆ ಯಾಕೆ ಹೋಗ್ತಾರೆ? ಒಂದು ದಿವಸ ಆದರೂ ನಾವು ವಿಚಾರ ಮಾಡಿವೇನು? ನನ್ನ ಎದುರಾದ್ರೇ ಎಷ್ಟೋ ಫ್ಯಾಮಿಲಿಗಳಿವೆ, ಅವರು ಎಷ್ಟೋ ದಿವಸ ಮನೆಯೊಳಗೆ ಊಟ ಮಾಡೋಂಗಿಲ್ಲ. ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಹೋಟೆಲ್ ಊಟಕ್ಕೆ ಹೋಗ್ತಾರೆ. ಏನು ಬಂತು? ಆ ಹೋಟೆಲ್ ಊಟನೊಳಗೆ ಏನು ಪ್ರೀತಿ ಇದೆ, ಪ್ರೇಮ ಇದೆ, ಅಂತಃಕರಣ ಇದೆ, ಏನಿದೆ ಹೇಳ್ರಿ? ಏನೂ ಇಲ್ಲ. ಅಂತಃಕರಣದಿಂದ ಕೊಡೋಂಗಿಲ್ಲ, ಹೊಟ್ಟೆ ತುಂಬಲಿ ಅಂತ ಕೊಡೋಂಗಿಲ್ಲ, ಕೇವಲ ವ್ಯಾಪಾರ ಬುದ್ಧಿಯಿಂದ ಕೊಡ್ತಾರೆ. ಹಾಗಾದ್ರೆ ನೀನು ನಿನ್ನ ಗಂಡನ ಜೊತೆಗೆ ವ್ಯಾಪಾರ ಬುದ್ಧಿಯಿಂದೇ ಇರ್ತಿ, ಮಕ್ಕಳು ತಂದೆ ತಾಯಿಗಳ ಜೊತೆಗೆ ವ್ಯಾಪಾರ ಬುದ್ಧಿಯಿಂದೇ ಇರ್ತಾರೆ. ಯಾಕಂದರೆ ಅನ್ನ ವ್ಯಾಪಾರ ಬುದ್ಧಿಯಿಂದ ತಿಂದೀವಿ ಅಂತಂದಮೇಲೆ ಅನ್ನದಿಂದ ಆಗತಕ್ಕಂಥ ಮನಸ್ಸು ಮತ್ತು ಬುದ್ಧಿ ವ್ಯಾಪಾರ ಬುದ್ಧಿನೇ ಆಗಿಬಿಡುತ್ತದೆ. ಹೀಗಾಗಿ ಜಗತ್ತಿನೊಳಗೆ ಕೇವಲ ಪ್ರೀತಿ ಪ್ರೇಮ ಸಂಬಂಧ ಎಲ್ಲವನ್ನು ಕಳೆದುಕೊಂಡು ಕೇವಲ ವ್ಯಾಪಾರ, ಅವರಿಗೆ ಬೇಕಾದವರಾಗಬೇಕು, ವ್ಯವಹಾರ ಮಾಡಬೇಕು ಅಂತನ್ನೋದಕ್ಕಾಗಿ ಕೇಳ್ತಾನೆ. ತಾಯಿ ನೀನು ತಿಂದಿ ಏನು ಅಂತ ಕೇಳ್ತಾನೆ ಅಂದರೆ ಅಂತಃಕರಣ ಕೇಳಂಗಿಲ್ಲ, ಭಾಳ ಕೇಳಂಗೇ ಇಲ್ಲ ಅಂತ ಆದಿತ್ತು ಮಕ್ಕಳು ಅಂತ ಅನ್ನೋದಕ್ಕಾಗಿ ನೀನು ತಿಂದಿಯೋ ಇಲ್ಲೋ ಅಂತ ವ್ಯವಹಾರ ಮಾಡೋ ಪೂರ್ತಿ ತಂದೆ ಮತ್ತು ತಾಯಿಗಳ ಜೊತೆಗೆ ಹೀಗಿರ್ತಾನೆ. ಇದು ಯಾಕೆ ಇರ್ತಾನೆ ಅಂದರೆ ವ್ಯವಹಾರ ಮಾಡುವುದು ಅನ್ನವನ್ನೇ ತಿಂದಿದ್ದರಿಂದ ಅವನು ವ್ಯವಹಾರಕ್ಕಾಗಿ ಇಳಿತಾನೆ ಹೊರತು ಸಂಬಂಧ ಪ್ರೀತಿ ಸ್ನೇಹ ಅಂತನ್ನೋದು ಸರ್ವತಾ ಇರೋದಿಲ್ಲ. ಅದಕ್ಕಾಗಿ ಮನೆಯಲ್ಲಿ ರುಚಿಯಾಗಿ ಅಡಿಗೆಯನ್ನು ಮಾಡೋಣದರಿಂದ ಮನೆಯವರ ಎಲ್ಲ ಪ್ರೀತಿ ಸಂಪಾದನೆ ಮಾಡ್ದಂಗೆ ಆಗ್ತದೆ. ಎಷ್ಟೋ ಜನ ಹೇಳ್ತಾರೆ, ಯಾಕ್ರಿ ನಮಗೇನಾಗಿದ್ರಿ, ರುಚಿ ಅಡುಗೆ ಮಾಡಿ ಹಾಕ್ತಾಳೆ ನನ್ನ ಹೆಂಡತಿ, ಸುಖವಾಗಿದ್ದೀನಿ ಅಂತ ಎಷ್ಟು ಜನ ಹೇಳೋದಿಲ್ಲ? ಹೇಳ್ತಾರೆ. ಸೊ ಈ ಅಡುಗೆಯೊಳಗೆ ಒಂದಿದೆ, ರುಚಿ ಇರಬೇಕು. 4 ಗುಣಗಳಲ್ಲಿ ಮೊದಲೇದ್ದು ರುಚಿ ಅಂತ. ಎರಡನೇದ್ದು ಶುಚಿ. ಶುಚಿ ಅಂದರೆ ಶುದ್ಧವಾಗಿರಬೇಕು. ನಾವು ಶುದ್ಧವಾದ ಮನಸ್ಸಿನಿಂದ ಅಡುಗೆಯನ್ನು ಮಾಡಬೇಕು. ಬೈಕೋತ್ ಅಡುಗೆ ಮಾಡೋದು, ಇನ್ನೊಬ್ಬರ ಮೇಲೆ ರೇಗಾಡೋದು, ಆಮೇಲೆ ಅಡುಗೆ ಮಾಡಬಾರ್ದು. ಶಾಂತ ಚಿತ್ತರಾಗಿ ಸಮಾಧಾನದಿಂದ ನಾನು ಅಡಿಗೆ ಅಂದರೆ ಪಾದಾರವಿಂದಕ್ಕೆ ಅಂತ ಅರ್ಥ. ಕನ್ನಡದಲ್ಲಿ ಅಡಿಗೆ ಅಂತ ಶಬ್ದಕ್ಕೆ ಪಾದಾರವಿಂದಕ್ಕೆ. ಸೊ ನಾನು ಇವತ್ತು ಅಡಿಗೆ ಮಾಡ್ತಾ ಇದ್ದೇನೆ ಅಂದರೆ ಭಗವಂತನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡುವುದಕ್ಕಾಗಿ ಈ ಪದಾರ್ಥವನ್ನು ಮಾಡ್ತಾ ಇದ್ದೇನೆ ಅಂತನ್ನುವ ಒಂದು ಭಾವನೆಯನ್ನು ಇಟ್ಟುಕೊಂಡು ಅಡಿಗೆಯನ್ನು ಮಾಡಬೇಕು. ಅದರಿಂದ ಅಡುಗೆ ಮಾಡೋರ ಮೇಲಿಂದ ಊಟ ಮಾಡೋರು ಹಣೆ ಬರಿದೆ. ಅಡುಗೆ ಮಾಡೋರು
ಎಷ್ಟೋ ಜನ ಹೇಳ್ತಾರೆ ಇವತ್ತು ಯಾಕೋ ಅಡುಗೆ ರುಚಿಯಾಗಿಲ್ಲ, ಪಾಪ ನಿಮ್ಮ ಹಣೆ ಬರ ನಾವೇನು ಮಾಡೋಣ ಅಂತಂತಾರೆ. ಅಂದರೆ ಉಣ್ಣೋರ ಹಣೆ ಬರ ಮೇಲೆ ಅಡುಗೆ ಮಾಡೋರ ಕೈ ರುಚಿ ಪ್ರಾರಂಭವಾಗ್ತದೆ. ಆ ರೀತಿಯಾಗಿ ಅಡುಗೆಯನ್ನು ಮಾಡುವಾಗ ಶುಚಿ ಇರಬೇಕು. ಶುಚಿ ಅಂದರೆ ದೇವರಿಗೋಸ್ಕರವಾಗಿ ಮಾಡ್ತಾ ಇದ್ದೇನೆ, ಇದು ದೇವರಿಗೆ ನಿವೇದನವನ್ನು ಮಾಡ್ತಾ ಇದ್ದೇನೆ. ಈ ಅನ್ನವನ್ನು ಯಾರು ತಿಂತಾರೆ ನೋಡಿ, ತಿನ್ನುವ ವ್ಯಕ್ತಿಯಲ್ಲಿ ಬಲಗಡೆಗೆ 36,000 ಭಗವದ್ ರೂಪ, ಎಡಗಡೆಗೆ 36,000 ಸ್ತ್ರೀ ರೂಪ. ಒಟ್ಟಾರೆ ಒಬ್ಬ ವ್ಯಕ್ತಿ ನಮ್ಮ ಅಡುಗೆ ತಿಂತಾನೆ ಅಂತಂದರೆ 36,000 ದಂಪತಿಗಳು ಊಟ ಮಾಡಿದ್ದಾರೆ. ನಂದು ಎಂಥ ಭಾಗ್ಯ, ಇದನ್ನು ತಿಳ್ಕೊಬೇಕಂತ ಜಗನ್ನಾಥದಾಸರು ಹೇಳ್ತಾರೆ. ಯಾವ ವ್ಯಕ್ತಿ ಅಡಿಗೆ ಮಾಡಿ ಇನ್ನೊಬ್ಬರಿಗೆ ಊಟಕ್ಕೆ ಹಾಕ್ತಾ ಇರುವಾಗ ಒಬ್ಬ ವ್ಯಕ್ತಿ ಊಟ ಮಾಡ್ತಾ ಇಲ್ಲ, 36,000 ಭಗವಂತನ ದಂಪತಿ ರೂಪಗಳು ಊಟ ಮಾಡ್ತಾ ಇವೆ ಅಂತ ತಿಳ್ಕೊಂಡ್ರೆ ಅವನಿಗೆ ಒಂದು ಸುಖ ಊಟಕ್ಕೆ ಹಾಕಿದ್ರು ಕೂಡ ಅವನಿಗೆ ಸಾಯುವ ತನಕ ಊಟಕ್ಕೆ ಹಾಕಿದ್ರೆ ಏನು ಪುಣ್ಯ ಬರಬೇಕು ಆ ಪುಣ್ಯ ಆ ವ್ಯಕ್ತಿಗೆ ಬರ್ತದೆ ಅಂತ ಹೇಳ್ತಾರೆ ಜಗನ್ನಾಥದಾಸರು. ಅದಕ್ಕಾಗಿ ಇದೊಂದು ಭಾವನಾ, ಶುದ್ಧವಾದ ಭಾವನಾ ಯಾವಾಗ ಬರ್ತದೆ? ಧಾರ್ಮಿಕವಾದ ಬುದ್ಧಿ ಇದ್ದವ್ರಿಗೆ ಶುದ್ಧ ಭಾವನಾ ಬರ್ತದೆ, ಅಧಾರ್ಮಿಕ ವ್ಯಾವಹಾರಿಕ ಬುದ್ಧಿ ಇದ್ದವರಿಗೆ ಅಲ್ಲ. ಅದಕ್ಕಾಗಿ ಶುದ್ಧ ಭಾವನೆಯಿಂದ, ಶುದ್ಧ ಮನಸ್ಸಿನಿಂದ, ಶುದ್ಧ ಬುದ್ಧಿಯಿಂದ ಈ ಅನ್ನವನ್ನು ಮಾಡಿದರೆ ಆ ಅನ್ನಕ್ಕೆ ಶುಚಿ ಅಂತ ಕರೀತಾರೆ. ಅನ್ನವನ್ನು ಶುದ್ಧ ಮಾಡಿಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ನೋಡ್ರಿ, ಇನ್ನೊಬ್ಬರಿಗೆ ಕೊಟ್ಟರೆ ದೇವರಿಗೆ ಸಮರ್ಪಣೆ ಮಾಡಿದಂತೆ. ನಾವು ನೈವೇದ್ಯ ಅಂತ ಮಾಡ್ತೀವಿ, ಮೊದಲು ದೇವರಿಗೆ ಕೊಡ್ತೀವಿ, ಆಮೇಲೆ ರಮಾದೇವಿಗೆ ಕೊಡ್ತೀವಿ, ಆಮೇಲೆ ವಾಯುದೇವಿಗೆ ಕೊಡ್ತೀವಿ, ಆಮೇಲೆ ಎಲ್ಲ ದೇವತೆಗಳ ನೈವೇದ್ಯ, ಆಮೇಲೆ ಎಲ್ಲ ಗಂಧರ್ವರು, ಎಲ್ಲ ಋಷಿಗಳು, ಪ್ರಾಣಿಗಳಲ್ಲಿ ಶ್ರೇಷ್ಠವಾದ ಆಕಳು ಗೋಗ್ರಾಸ, ಆಮೇಲೆ ಮನುಷ್ಯರಲ್ಲಿ ಶ್ರೇಷ್ಠವಾದ ಬ್ರಾಹ್ಮಣ ದಂಪತಿಗಳು ಅವರಿಗೆ, ಗಿಡಗಳಲ್ಲಿ ಶ್ರೇಷ್ಠವಾದದ್ದು ತುಳಸಿ ಅದರ ನೈವೇದ್ಯ, ಆಮೇಲೆ ಊಟ ಮಾಡಿ ಕ್ರಿಮಿಕೀಟಗಳು. ಅಂದರೆ ಇಡೀ ದೇವರಿಂದ ಹಿಡಿದುಕೊಂಡು ಕ್ರಿಮಿಕೀಟಗಳವರೆಗೆ ಅನ್ನವನ್ನು ಕೊಟ್ಟು ತಿನ್ನೋದೇ ನಮ್ಮ ನೈವೇದ್ಯ ಕಾನ್ಸೆಪ್ಟು, ನಮ್ಮ ನೈವೇದ್ಯ ದೃಷ್ಟಿಕೋನ. ಅದಕ್ಕಾಗಿ ಇನ್ನೊಬ್ಬರಿಗೆ ಕೊಟ್ಟು ತಿನ್ನುವುದರಲ್ಲಿ ಅದರಲ್ಲಿ ಶುದ್ಧತೆ ಇರ್ತದೆ, ಅನ್ನ ಬಹಳ ಶುದ್ಧವಾಗ್ತದೆ, ಮನಸ್ಸು ತೃಪ್ತವಾಗ್ತದೆ ಅಂತ ಅನ್ನೋದಕ್ಕಾಗಿ ನಾವು ಮಾಡುವ ಆಹಾರ ಇದು ಶುದ್ಧವಾಗಬೇಕಾದ್ರೆ ದೇವರಿಗೆ ಎಷ್ಟು ನಿವೇದನೆ ಮಾಡಿದರೆ ಶುದ್ಧವಾಗ್ತದೋ ಅಷ್ಟೇ ಇನ್ನೊಬ್ಬರಿಗೆ ಕೊಟ್ಟು ತಿನ್ನುವ ಭಾವನೆ ಇರಬೇಕು. ಎಲ್ಲರೂ ಬರಲಿ, ಎಲ್ಲರೂ ತಿನ್ನಲಿ, ಎಲ್ಲರೂ ಆನಂದ ಪಡಲಿ ಅಂತನ್ನುವ ಈ ಭಾವನೆಯನ್ನು ಇಟ್ಟುಕೊಂಡ್ರೆ ಅದಕ್ಕೆ ಶುದ್ಧ ಅಂತಂತಾರೆ. ಸೊ ಅಡುಗೆಯಲ್ಲಿರಬೇಕಾದ ಗುಣಗಳು ಒಂದು ರುಚಿ, ಇನ್ನೊಂದು ಶುಚಿ ಅಂತ ಎರಡು ಗುಣಗಳು ಇದ್ದಾಗ ಆ ಪದಾರ್ಥ ಯೋಗ್ಯವಾಗ್ತದೆ. ಅಂತಹ ಪದಾರ್ಥವನ್ನು ತಿನ್ನೋಣದರಿಂದ ಮನಸ್ಸಿಗೆ, ಇಂದ್ರಿಯಗಳಿಗೆ ತೃಪ್ತಿ ಆಗ್ತದೆ, ಮನಸ್ಸು ಶುದ್ಧವಾಗ್ತದೆ. ಶುದ್ಧವಾದ ಮನಸ್ಸಿನಿಂದ ಎಲ್ಲ ಮನೆ ಮತ್ತು ಮಠ ಸಮಾಜ ಎಲ್ಲವೂ ಕೂಡ ಶಾಂತವಾಗಿ ಇರುತ್ತದೆ. ಎಲ್ಲದಕ್ಕೂ ಮೂಲ ಕಾರಣವಾದಂಥ ಈ ಅನ್ನದಲ್ಲಿ ಇಂತಹ ಗುಣಗಳನ್ನು ಸಂಪಾದನೆ ಮಾಡುವಂತೆ ಅಡಿಗೆಯನ್ನು ಮಾಡಬೇಕು ಅಂತ ಅನ್ನೋದನ್ನು ಮಹಾಭಾರತ ನಮಗೆ ಸೂಚನೆ ಮಾಡ್ತಾ ಇದೆ. ನಮಸ್ಕಾರ.